ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಹಾಭಾರತದಲ್ಲಿ ನಡೆದಂಥ ಒಂದು ಘಟನೆ, ಕರ್ಣನೇ ಏಕೆ ಮಹಾದಾನಿ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸಾರಿ ಕೃಷ್ಣ ಮತ್ತು ಅರ್ಜುನ ಜೊತೆಯಾಗಿ ಸುತ್ತಾಡುತ್ತಿದ್ದರು. ಆಗ ಅರ್ಜುನ ಕೇಳಿದ, ಕೃಷ್ಣ, ನೀನು ಅನುಮತಿ ಕೊಟ್ಟರೆ ನಾನೊಂದು ಪ್ರಶ್ನೆ ಕೇಳಬೇಕು. ಆಗ ಕೃಷ್ಣ ಹೇಳಿದ, ಊರದ್ದೆಲ್ಲ ಮಾತನಾಡಲು ನಮಗೆ ಯಾವುದೇ ಮುಜುಗರ ಕಾಡುವುದಿಲ್ಲ. ಈಗ ಒಂದು ಪ್ರಶ್ನೆ ಕೇಳಲು ಅದೆಂಥ ಮುಜುಗರ, ಯಾವುದೇ ಅಂಜಿಕೆ ಇಲ್ಲದೆ ಕೇಳು ಎಂದ. ಆಗ ಅರ್ಜುನ ಕೇಳಿದ, ಅಲ್ಲ, ಕರ್ಣನನ್ನು ದಾನಶೂರ ಮಹಾದಾನಿ ಅಂತೆಲ್ಲ ಹೇಳ್ತಾರಲ್ಲ, ಏನು ಅವನನ್ನು ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ದಾನಿಗಳಿಲ್ವಾ? ಕೃಷ್ಣನಿಗೆ ಅರ್ಜುನನ ಒಳಗಿರುವ ಮಾತ್ಸರ್ಯದ ಅರಿವಾಯಿತು. ಅವನಂದ, ಓಹೋ, ಸಮಯ ಬಂದಾಗ ಉದಾಹರಣೆ ಸಹಿತ ವಿವರಿಸುತ್ತೇನೆ ಎಂದ. ಹಾಗೆಯೇ ಮುಂದೆ ಸಾಗುತ್ತಿದ್ದಾಗ ಕೃಷ್ಣ ಕಣ್ಣು ಮಿಟುಕಿಸುವುದರೊಳಗೆ ಎದುರಿದ್ದ 2 ಬೆಟ್ಟಗಳು ಬಂಗಾರದ ಪರ್ವತಗಳಾದವು. ಅವನು ಅರ್ಜುನನಿಗೆ ಹೇಳಿದ, ನೋಡು, ಆ ಬೆಟ್ಟಗಳನ್ನು ಚಿನ್ನದ ಪರ್ವತಗಳನ್ನಾಗಿ ಮಾಡಿದ್ದೇನೆ. ಈ ಚಿನ್ನವನ್ನು ನೀನು ಈ ಊರಿನ ಆಸುಪಾಸಿನ ಜನರಿಗೆಲ್ಲ ಹಂಚಬಹುದು. ಅರ್ಜುನನಿಗೆ ಖುಷಿಯಾಯಿತು. ಅವನು ಊರಿನೊಳಗೆ ಹೋಗಿ ಎಲ್ಲರಿಗೂ ಪರ್ವತದ ಬಳಿ ಬರುವಂತೆ ಸೂಚಿಸಿದ. ಎಲ್ಲರೂ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಸೂಚಿಸಿದ. ಒಬ್ಬರಾದ ಮೇಲೆ ಒಬ್ಬರು ಬಂದು ಚಿನ್ನವನ್ನು ಪಡೆಯುವಂತೆ ಹೇಳಿದ. ಹಾಗೆಯೇ ಜನರು ಸಂಭ್ರಮದಿಂದ ಬಂದರು, ಸರದಿ ಸಾಲಿನಲ್ಲಿ ನಿಂತರು. ಅರ್ಜುನ ಒಬ್ಬರಾದ ಬಳಿಕ ಒಬ್ಬರಿಗೆ ಚಿನ್ನವನ್ನು ತೆಗೆದುಕೊಟ್ಟ. ಜನರು ಅವನನ್ನು ಮಹಾದಾನಿ ಎಂದರು, ಹೊಗಳಿ ಅಟ್ಟಕ್ಕೇರಿಸಿದರು. ಅವನಿಗೆ ಒಳಗೊಳಗೆ ಪುಳಕ, ತಾನು ಕರ್ಣನನ್ನು ಮೀರಿಸುವ ಮಹಾದಾನಿ ಆಗುತ್ತೇನೆ ಎನ್ನುವ ಖುಷಿ. 2 ರಾತ್ರಿ 2 ಹಗಲು ಅರ್ಜುನ ಚಿನ್ನವನ್ನು ಅಗೆದ, ಅಳೆದ, ಹಂಚಿದ. ಆದರೆ ಅಷ್ಟು ಹೊತ್ತಿಗೆ ಅವನಿಗೆ ಸುಸ್ತಾಗಿ ಹೋಯಿತು. ಬಂದ ಜನಗಳೇ ಮತ್ತೆ ಬಂದರು. ಆದರೂ ಬಂಗಾರದ ಬೆಟ್ಟದಲ್ಲಿ ಒಂದಿಷ್ಟೂ ಕೂಡ ಚಿನ್ನ ಕಡಿಮೆ ಆಗಲಿಲ್ಲ. ಕೊನೆಗೆ ಅರ್ಜುನ ಕೃಷ್ಣನಲ್ಲಿಗೆ ಬಂದು ಹೇಳಿದ, ತುಂಬ ಸುಸ್ತಾಗಿದೆ ಕೃಷ್ಣ, ಇನ್ನು ನನ್ನ ಕೈಯಿಂದ ಆಗದು. ಆಗ ಕೃಷ್ಣ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಹೇಳಿದ. ಆಗ ಹೊರಗೆ ಸರದಿ ಸಾಲಿನಲ್ಲಿ ನಿಂತವರಿಗೆ ಅಸಮಾಧಾನ ಶುರುವಾಯಿತು. ಈ ನಡುವೆ ಕೃಷ್ಣ ಕರ್ಣನನ್ನು ಕರೆದು ಚಿನ್ನವನ್ನು ಸೇರಿದ ಎಲ್ಲ ಗ್ರಾಮಸ್ಥರಿಗೆ ಹಂಚುವಂತೆ ಹೇಳಿದ. ಕರ್ಣ ಬಂದ, ಈ ಚಿನ್ನ ನಿಮಗೆ ಸೇರಿದ್ದು, ನಿಮ್ಮ ಅಗತ್ಯ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ಹೋಗಿ, ಯಾರೂ ದುರಾಸೆಗೆ ಬೀಳಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಹಾಗೆ ನಡೆದು ಹೋದ ಕರ್ಣನನ್ನು ಒಂದು ಬಾರಿ, ಪಕ್ಕದಲ್ಲಿದ್ದ ಕೃಷ್ಣನನ್ನು ಒಂದು ಬಾರಿ ಅರ್ಜುನ ನೋಡಿದ. ಕೃಷ್ಣನಿಗೆ ಅರ್ಜುನನ ಗೊಂದಲದ ಅರಿವಾಯಿತು. ಕೃಷ್ಣ ಹೇಳಿದ, ಅರ್ಜುನ, ನಾನು ನಿನ್ನಲ್ಲಿ ಚಿನ್ನವನ್ನು ಹಂಚಲು ಹೇಳಿದಾಗ ನೀನು ಗ್ರಾಮಸ್ಥರ ಅಗತ್ಯ ಎಷ್ಟು ಎನ್ನುವುದನ್ನು ನೀನು ಲೆಕ್ಕ ಮಾಡಲು ಹೋದೆ. ಇದು ಉದಾರವಾದ ದಾನ, ಚಿನ್ನ ಬೇಕಾದಷ್ಟಿದೆ ಎಂದು ಗೊತ್ತಿದ್ದೂ ನೀನು ಲೆಕ್ಕಾಚಾರಕ್ಕೆ ಹೇಳಿದೆ. ಕರ್ಣ ಹಾಗೆ ಮಾಡಲಿಲ್ಲ. ಅವನು ಎಲ್ಲವನ್ನು ಗ್ರಾಮಸ್ಥರ ಪಾಲಿಗೆ ಬಿಟ್ಟು ಹೋದ. ಇನ್ನೊಬ್ಬನ ಅಗತ್ಯಗಳನ್ನು ಗಮನಿಸಲು ಹೋಗಲಿಲ್ಲ. ಅಗತ್ಯವಿರುವಷ್ಟು ತೆಗೆದುಕೊಳ್ಳಿ ಎಂದಷ್ಟೇ ಹೇಳಿ ಹೋದ. ಜನರು ತನ್ನ ಬಗ್ಗೆ ಆಡಬಹುದಾದ ಒಳ್ಳೆಯ ಮಾತುಗಳು, ಪ್ರಶಂಸೆಗೆ ಕಿವಿಗೊಡಲು ಅವನು ಅಲ್ಲಿ ನಿಲ್ಲಲಿಲ್ಲ. ದಾನ ಮಾಡುವಾಗ ಇಂಥ ವ್ಯಾಮೋಹಗಳು ಇರಬಾರದು. ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದು ಎನ್ನುವುದು ಅದಕ್ಕಾಗಿಯೇ ಕರ್ಣ ಮಹಾದಾನಿ ಎನ್ನಿಸಿಕೊಳ್ಳುವುದು ಅಂತ ಕೃಷ್ಣ ಹೇಳಿದ. ಅರ್ಜುನನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.